ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಗೆ ಫ್ರೆಂಡ್ಸ್, ಇಲ್ಲಿ ಪದ್ಮನ ಹತ್ರ ಸ್ವಾತಿ ಅಮ್ಮ ಮಾತಾಡಬೇಕು, ಸ್ವಲ್ಪ ಬನ್ನಿ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರ ಕರ್ಕೊಬಂದು ಆ ಕಡೆ ಈ ಕಡೆ ಯಾರೇ ಇಲ್ಲದನ್ನ ನೋಡಿಬಿಟ್ಟು ಮಾತಾಡ್ತಾ ಇರ್ತಾಳೆ. ಅಮ್ಮ ಏನು ಗೊತ್ತಾ, ನಮ್ಮ ಮನೇಲಿ ಬಿಟ್ಬಿಟ್ಟು ಬೇರೆ ಮನೇಲಿ ಹಬ್ಬ ಮಾಡ್ತಿದ್ದೀವಿ ಅಂತ ನಿನಗೆ ತುಂಬ ಬೇಜಾರಿದೆಯಮ್ಮ ಅಂತ ಅಂದಾಗ, ಚೇ ಹಾಗೇನಿಲ್ಲಮ್ಮ, ಆ ದೇವರು ಎಲ್ಲೋ ಅಂತ ಹಬ್ಬ ಮಾಡೋ ಅವಕಾಶನ ನಮಗೆ ಕೊಟ್ಟಿದ್ದಾನಲ್ಲ, ಅದೇ ನನಗೆ ಖುಷಿ ಅಂತ ಅಂದಾಗ, ಹೌದಮ್ಮ ನನಗೂ ತುಂಬ ಖುಷಿ ಆಗ್ತಿದೆ, ಆದರೆ ಇನ್ನು ಬರೋ ವರ್ಷ ಬರೋ ಹಬ್ಬಗಳೆಲ್ಲನೂ ಸಹ ನಮ್ಮ ಮನೇಲೇ ನಾವು ಖಂಡಿತ ಮಾಡ್ತೀವಮ್ಮ ಅಂತ ಅನ್ಬೇಕಾದ್ರೆ, ಅದು ಸಾಧ್ಯ ಇಲ್ಲ ಸ್ವಾತಿ, ಅಷ್ಟೊಂದು ಥರ ದುಡ್ಡನ್ನ ಜೀವನ ಪೂರ್ತಿ ದುಡಿದ್ರೂ ಸಹ ನಾವು ಖಂಡಿತ ಒದಗಿಸಿ ಆ ಪಶುಪತಿಗೆ ಕೊಡೋಕ್ಕಾಗಲ್ಲ, ಹೇಗೆ ಮಾಡೋಕ್ಕಾಗುತ್ತೆ ಹೇಳು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸ್ವಾತಿನೂ ಸಹ, ಅಮ್ಮ ನೀವು ಬೇಜಾರು ಮಾಡ್ಕೋಬೇಡಿ, ಅದು ನಮ್ಮ ಕನಸಿನ ಮನೆ, ಖಂಡಿತ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆನ ನಾನು ಮಾಡೇ ಮಾಡ್ತೀನಿ, ಅಮ್ಮನೇ ನಮಗೆ ಸಿಗುವಾಗ ಮಾಡ್ತೀನಿ, ನೀನು ಯೋಚನೆ ಮಾಡಬೇಡ ಅಮ್ಮ, ಅಪ್ಪ ಎಲ್ಲರೂ ಕಾಯ್ತಾ ಇರ್ತಾರೆ ನಮಗೋಸ್ಕರ, ಊಟಕ್ಕೆ ಹೋಗೋಣ ಅಂತ ಪದ್ಮನ್ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಎಲ್ಲರೂ ಸಹ ಕೆಳಗಡೆ ಕೂತ್ಕೊಂಡು ಬಾಳೆದ ಎಲೆಯಲ್ಲಿ ಊಟ ಮಾಡೋಕ್ಕೆ ರೆಡಿಯಾಗಿರ್ಬೇಕಾದ್ರೆ ಸ್ವಾತಿ ಮತ್ತೆ ಬೇಗ ಬಡಿಸ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ಬೇಗ ನೀನು ಊಟಕ್ಕೆ ಕುತ್ಕೋ, ಬಡ್ಸೋಕ್ಕಿದ್ದಾರಲ್ವಾ ಅಂತ ಅಂದಾಗ, ಪರವಾಗಿಲ್ಲ ಬಿಡಿ, ಸ್ವಾತಿಗೂ ಸಹ ಅನುಕೂಲ ಆಗುತ್ತೆ, ಬೇಗ ನೀನು ಬಡ್ಸಮ್ಮ ಅಂತ ಪದ್ಮ ಹೇಳ್ತಾ ಇರ್ತಾಳೆ. ಹಾಗೆ ಎಲ್ಲರಿಗೂ ಊಟನ ಬಡಿಸ್ತಿರ್ಬೇಕಾದ್ರೆ ವಂಶಿ ಹೇಳ್ತಾ ಇರ್ತಾನೆ, ನೋಡು ಹೆಂಗ್ಮಾನ್, ಇವತ್ತು ಹಬ್ಬ ಅಂತ ಸಿಕ್ಕಿದ್ದು ಎಲ್ಲ ಸ್ವೀಟ್ನು ಸಹ ತಿನ್ನಬೇಡ, ಡಾಕ್ಟ್ರು ಆಮೇಲೆ ನನಗೆ ಬೈತಾರೆ ಅಂತ ಅಂದಾಗ, ಹೋಗೋ ವಂಶಿ, ನನಗೆ ಇವತ್ತೇನು ಹೇಳ್ಬೇಡ, ತುಂಬ ಚೆನ್ನಾಗಿ ಅಡುಗೆ ಊಟನ ಸ್ವಾತಿ ಮಾಡಿದ್ದಾಳೆ, ನಾನು ಇವತ್ತು ಮನಸ್ಫೂರ್ತಿಯಾಗಿ ಊಟನ ಮಾಡಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ, ನೋಡಿ ಪದ್ಮಾವ್ರೆ, ಇವತ್ತು ಹಬ್ಬ ಮಾಡೋಕ್ಕೆ ನಮ್ಮ ಸ್ವಾತಿನೇ ಕಾರಣ, ಅವಳಿಂದಲೇ ಇಷ್ಟೆಲ್ಲ ಅಲಂಕಾರ ಡೆಕೋರೇಷನ್ ಆಗಿ ಹಬ್ಬದ ಊಟ ಎಲ್ಲ ಆಗಿದ್ದು, ನಾವಂತೂ ಖುಷಿಯಾಗಿ ಊಟ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಪದ್ಮನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ನಮ್ಮ ಸ್ವಾತಿ ಅಂದರೆ ಹಾಗೇನೆ, ಏನಾದರೂ ಒಂದು ಮಾಡಬೇಕು ಅಂತ ಅಂದರೆ ಅದು ಸಾಧನೆ ಮಾಡೋರಿಗೂ ಸಹ ಸುಮ್ಮನೆ ಕೂರಲ್ಲ, ಅದಕ್ಕೆ ಅವರಪ್ಪ ಈ ಮನೆ ಗಂಡುಗಲಿ ಅಂತ ಅವಳಿಗೆ ಹೆಸರಿಟ್ಟಿದ್ದ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಮತ್ತೆ ಪದ್ಮ ಹೇಳ್ತಾ ಇರ್ತಾಳೆ, ಅಂತೂ ಇಂತೂ ಈ ಮನೆ ಜವಾಬ್ದಾರಿನ ತಗೊಂಡು ನಮ್ಮ ಸ್ವಾತಿ ಈ ಮಟ್ಟಕ್ಕೆ ಮಾಡ್ತಿದ್ದಾಳಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಎಲ್ಲರೂ ಖುಷಿ ಪಡ್ತಾ ಇದ್ರೆ, ಇನ್ನೊಂದು ಕಡೆ ರಾಗಿಣಿ ಈ ಕಡೆ ಮೇಘನ ನೋಡ್ಕೊಂಡು ಹೊಟ್ಟೆ ಹೊರ್ಕೋತಾ ಇರ್ತಾಳೆ. ಇಲ್ಲಿ ನೋಡಿದ್ರೆ ಅಕ್ಕನ್ನೆಲ್ಲರೂ ಹೊಗಳ್ತಾ, ನೋಡು ನಿತಿನ ಯಾವ ರೀತಿ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇದ್ರೆ, ತುಂಬ ಖುಷಿಯಿಂದ ಮೇಘ ನಿತಿನ್ ತಿನ್ನೋದನ್ನೇ ನೋಡ್ತಾ ಇರ್ತಾಳೆ. ಹಾಗೆ ತುಂಬ ಪ್ರೀತಿಯಿಂದ, ನಿತಿನ್ ಅವರು ಇನ್ನೊಂದು ಹೋಳಿಗೆ ಹಾಕ್ಲಾ ಅಂತ ಅಂದಾಗ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಅದನ್ನು ಕೇಳ್ತಾ ಇದೆಯಾ, ಹೋಗಿ ಹಾಕಮ್ಮ ಅಂತ ಅಂದಾಗ ತುಂಬ ಖುಷಿಯಿಂದ ಮೇಘ ಓಡೋಡಿ ಬಂದು ಈ ಕಡೆ ನಿತಿನ್ಗೆ ಒಬ್ಬಟ್ಟು ಹಾಕಿ ತುಪ್ಪ ಹಾಕ್ತಿರೋದನ್ನ ನೋಡಿ ರಾಗಿಣಿ ಸಿಕ್ಕಾಪಟ್ಟೆ ಹೊಟ್ಟೆ ಹುರ್ಕೊಂಡು ಕುತ್ಕೊಬಿಡ್ತಾಳೆ. ಹಾಗೆ ನಿಮ್ಮ ಭಾವನಿಗೂ ಹಾಕಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಭಾವ ಬೇಕಾ ಅಂತ ಅಂದಾಗ ವಂಶಿ ಬೇಡ ಅಂತ ಹೇಳ್ತಾ ಇರ್ತಾನೆ. ಪ್ರೀತಿ, ನಿನಗೊಂದು ಒಬ್ಬಟ್ಟು ಹಾಕನೇನೆ ಅಂತ ಮೇಘ ಕೇಳಬೇಕಾದ್ರೆ, ಬೇಡ ಅಕ್ಕ, ನನಗೆ ಹೊಟ್ಟೆ ತುಂಬಿತು ಅಂತ ಹೇಳ್ಬೇಕಾದ್ರೆ ನೀರು ಕುಡಿಯೋಕೆ ಹೋಗಿ ಮಿಸ್ ಆಗಿ ನೀರು ಗ್ಲಾಸು ಬಿದ್ದಿದ ತಕ್ಷಣ ರಾಗಿಣಿಗೆ ಸಿಕ್ಕಾಪಟ್ಟೆ ಕೋಪ ಬಂದು, ನಿನಗೆ ಕಾಮನ್ ಸೆನ್ಸ್ ಇಲ್ವಾ, ಊಟ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ವಾ ಅಂತ ಬೈತಾ ಇದ್ರೆ ಎಲ್ಲರೂ ಬೇಜಾರಿಂದ ರಾಗಿಣಿ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಪದ್ಮ ಹೇಳ್ತಾ ಇರ್ತಾಳೆ, ಗೊತ್ತಿಲ್ಲದಲ್ಲೇ ಕೈ ಜಾರಿ ಬಿದ್ದುಬಿಡ್ತು, ದಯವಿಟ್ಟು ಕ್ಷಮಿಸಮ್ಮ, ಅವಳು ಚಿಕ್ಕವಳು ಗೊತ್ತಾಗಿಲ್ಲ ಅಂತ ಅನ್ಬೇಕಾದ್ರೆ, ಹೌದು ಸಾರಿ ಅಕ್ಕ, ಮಿಸ್ ಆಗಿ ಕೈ ಜಾರಿ ಬಿಟ್ಬಿಟ್ಟೆ ಅಂತ ಹೇಳ್ತಾ ಇದ್ರೆ ಅಜ್ಜಿ ಇನ್ನೊಂದು ಕಡೆ ಬೈತಾ ಇರ್ತಾರೆ, ಅವಳು ಚಿಕ್ಕ ಮಗು ಕಣೆ, ಮಿಸ್ ಆಗಿ ಬಿದ್ದಿದೆ, ನೀನೇನಕ್ಕೆ ಅದೇ ರೀತಿ ಕೂಗಾಡ್ತಿದ್ಯಾ ರಾಗಿಣಿ ಅಂತ ಬೈತಾ ಇದ್ರೆ, ನಿಮಗೇನು ಗೊತ್ತಾಗಲ್ಲ, ಸುಮ್ಮನೆ ಇರೋ ಅಜ್ಜಿ, ಪ್ರೀತಿ, ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಏನೋ ಕಾಮನ್ ಸೆನ್ಸ್ ಇಲ್ವಾ, ಯಾರ ಜೊತೆ ಹೆಂಗೆ ಊಟ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಕಿರ್ಚಾಡ್ತಾ ಇರ್ತಾಳೆ. ನನಗೆ ಎಷ್ಟು ಕೋಪ ಮಾಡ್ಕೋತಿದ್ದೀಯಾ, ನೀವು ತಲೆ ಕೆಡಿಸ್ಕೋಬೇಡಿ, ಅವಳು ಸ್ವಲ್ಪ ಹಾಗೇನೆ, ನೀವು ಊಟ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ವಾದ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ರಾಧಿಕಾ ಹೇಳ್ತಾ ಇರ್ತಾಳೆ, ರಾಗಿಣಿ ಸುಮ್ಮನೆ ಇರೋ, ಪಾಪ ಮಗಳು ಮನೆಗೆ ಹಬ್ಬ ಮಾಡೋಕ್ಕೆ ಬಂದಿದ್ದಾರೆ ಕಣೆ, ಅವ್ರಿಗೆ ಹಬ್ಬ ಮಾಡೋಕ್ಕೆ ಅವ್ರ ಮನೇನೂ ಇಲ್ಲ ಅಂತ ಅಂದಾಗ ಪದ್ಮನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಎಲ್ಲರೂ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಅದನ್ನೆಲ್ಲನೂ ವಂಶಿ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ರಾಧಿಕಾ ಯಾವ ಟೈಮಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗಲ್ವಾ, ಸುಮ್ಮನೆ ಬಾಯಿ ಮುಚ್ಕೊಂಡು ಊಟ ಮಾಡು ಅಂತ ಬೈತಾ ಇರಬೇಕಾದ್ರೆ ರಾಗಿಣಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸ್ವಾತಿ, ಎಲ್ಲರಿಗೂ ಬೈಯೋಣ ಅಂತ ಅಂದರೆ ಏನು ಮಾಡೋದು, ಇದು ಸರಿಯಾದ ಅವಕಾಶ ಅಲ್ಲ, ಮೊದಲು ನಮ್ಮ ಮನೆ ನನಗೆ ಸಿಗಲಿ, ಆಮೇಲೆ ಎಲ್ಲರಿಗೂ ನಾನು ಏನು ಅಂತ ತೋರಿಸ್ತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇದ್ರೆ, ಇನ್ನೊಂದು ಕಡೆ ಪದ್ಮ, ನಮಗೆ ನಮ್ಮ ಮನೆ ಸಿಗೋವರೆಗೂ ಎಲ್ಲರ ತಲೆ ಇಂಥದ್ದೊಂದು ಮಾತನ್ನು ನಾವು ಅನಿಸ್ಕೊಳ್ಳೇಬೇಕು ಅಂತ ಕಣ್ಣೀರು ಹಾಕ್ಕೊಂಡು ಊಟ ಮಾಡ್ತಿದ್ರೆ, ಅವರು ಕಣ್ಣೀರು ಹಾಕ್ಕೊಂಡೋದನ್ನು ಈ ಕಡೆ ವಂಶಿ ನೋಡಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ಒಂದು ಕಡೆ ಊಟ ಎಲ್ಲ ಆದಮೇಲೆ ಬರ್ತೀನಿ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಪದ್ಮ ಮತ್ತು ಪದ್ಮ ಮನೆಯವರು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಪ್ರೀತಿಯಿಂದ ಸ್ವಾತಿ ಅಕ್ಕನಿಗಿಂತ ಸ್ವೀಟ್ನ ತೊಗೊಬಂದಿರ್ತಾಳೆ. ಏನಮ್ಮ ಇದು ಅಂತ ಕೇಳ್ತಿರ್ಬೇಕಾದ್ರೆ ಅಕ್ಕನಿಗೆ ಸ್ವೀಟ್ಸ್ ಅಂತಂದರೆ ತುಂಬ ಇಷ್ಟ, ಇದನ್ನು ಕೊಡಿ ಅಂತ ಹೇಳ್ಬಿಟ್ಟು, ಭಾವ ನೀವು ಬೇಜಾರು ಮಾಡ್ಕೋಬೇಡಿ, ಅಕ್ಕ ಸ್ವಲ್ಪ ಕೋಪದಿಂದ ಮಾತಾಡ್ತಾಳೆ ಅಂತ ಅಂದಾಗ, ಯು ಡೋಂಟ್ ವರಿ ಸ್ವಾತಿ, ನಾನೆಲ್ಲನೂ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಬರ್ತೀವಿ ಅಂತ ಎಲ್ಲರಿಗೂ ಹೇಳಿ ಹೊರಟೋಗ್ತಾ ಇದ್ರೆ ಸ್ವಾತಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಮನೆಗೆ ಬಂದು ನೋಡಿದರೆ ಈ ಕಡೆ ಗೀತಾ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಯಾರು ಏನು ಮಾತಾಡದೆ ಸೈಲೆಂಟಾಗಿ ಕೂತ್ಕೊಬಿಟ್ಟಿರ್ತಾರೆ.
ಆಗ ಅಜ್ಜಿ ಹೇಳ್ತಾ ಇರ್ತಾರೆ, ಅವಳು ಕೋಪ ಇನ್ನೂ ತಣ್ಣಗಾಗಿಲ್ವೇನೆ ಅಂತ ಅನ್ಬೇಕಾದ್ರೆ ಜ್ವಾಲಾಮುಖಿ ಥರ ಮುಖನ ಊದಿಸ್ಕೊಂಡು ಕೂತಿದ್ದಾಳೆ. ಯಾವಾಗ ಸ್ಫೋಟ ಆಗುತ್ತೋ ನನಗಂತೂ ಗೊತ್ತಿಲ್ಲ ಅಜ್ಜಿ ಅಂತ ಮೇಘ ಹೇಳ್ತಾ ಇರಬೇಕಾದ್ರೆ ಪದ್ಮ ನಾನು ಸಮಾಧಾನ ಮಾಡಿ ಬರ್ತೀನಿ ಇರಿ ಅತ್ತೆ ಅಂತ ಇರ್ತಾಳೆ. ನೀನು ಹೋಗ್ಬೇಡ ಕಣೆ, ಕುಮಾರ ಅಲ್ಲೇ ಇದ್ದಾನಲ್ವಾ, ಅವನೇ ಏನಾದರೂ ಒಂದು ಮಾಡ್ತಾನೆ, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕುಮಾರ ಮಾತಾಡ್ಸೋನೋ ಬೇಡವೋ, ಮಾತಾಡ್ಸಿದ್ರೆ ಎಲ್ಲಿ ಇನ್ನೂ ಜಾಸ್ತಿ ಬೈತಾಳೆ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ತುಂಬ ಕೋಪದಿಂದ ಕಿಚನ್ ಕಡೆ ಹೋಗ್ತಾಳೆ. ಸ್ವಾತಿ ಏನೋ ಸ್ವೀಟ್ ಕೊಡ್ಸಿದಾಳೆ ಅಂತ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಕಜಾಯ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಕುಮಾರ ಖಂಡಿತ ಇವಳು ತಿಂದೇ ತಿಂತಾಳೆ, ಎಲ್ಲರೂ ಮಲಗಿದ್ಮೇಲೆ ತಿನ್ನಕ್ಕೆ ಕಾಯ್ತಾ ಇದ್ಲು ಅಂತ ಅನಿಸುತ್ತೆ, ಅಂತೂ ಇಂತೂ ಮನಸ್ಸು ಬದಲಾಯ್ತಲ್ಲ ಅಂತ ಖುಷಿ ಪಡ್ತಿದ್ರೆ ಕಜಾಯ ನೋಡಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಗೀತಾ ಏನು ನಾನು ಮಾಡಿದ್ರೆ ಕಜಾಯ ತಿಂತೀನಿ ಅಂತ ಅಂದ್ಕೊಂಡಿದ್ದಾಳೆ ಇವಳು, ಖಂಡಿತ ನಾನು ತಿನ್ನಲ್ಲ, ಎಲ್ಲರ ಮುಂದೆ ಒಳ್ಳೆಯಳಾಗಬೇಕು ಅಂತ ನಾಟಕ ಮಾಡಿಕೊಂಡು ಈ ಸ್ವೀಟ್ಸ್ನ ಕೊಟ್ಟು ಕಳಿಸಿದ್ದಾಳೆ ಅಂತ ತುಂಬ ಕೋಪ ಮಾಡಿಕೊಂಡು ಕಜಾಯನ ಡಸ್ಟ್ಬಿನ್ನಿಗೆ ಹಾಕಿ ಹೋಗ್ತಾ ಇದ್ರೆ ಕುಮಾರನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ನಾಳೆ ಬೆಳಗ್ಗೆ ಯಾರಿಗೆ ಏನೇನು ಕಾದಿದೆಯೋ ಅಂತ ಬೈಕೊಂಡಾಗೆ ಅವನು ಸಹ ಮಲ್ಕೊಳಕ್ಕೆ ಹೋಗ್ತಾನೆ. ಹಾಗೆ ಇನ್ನೊಂದು ಕಡೆ ವಂಶಿ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಅಪ್ಪ ಅಮ್ಮನ ಕಳ್ಕೊಂಡ್ಮೇಲೆ ಯಾವ ಸುಖ ಸಂತೋಷ ಬೇಡ ಅಂತ ಎಲ್ಲನೂ ಸಹ ನಾನು ಬಿಟ್ಬಿಟ್ಟಿದ್ದೆ, ಚಿಕ್ಕ ಪುಟ್ಟ ಆಸೆನೂ ಸಹ ನಾನು ಈಡೇರಿಸ್ಕೊತಿರ್ಲಿಲ್ಲ, ಅಜ್ಜಿ ತಾತನೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡಿದ್ದೆ, ಆದರೆ ಖುಷಿಯಾಗಿರೋಕ್ಕೆ ನಮ್ಮನವರೇ ಬೇಕು ಅಂತ ಏನಿಲ್ಲ, ಬೇರೆಯವರು ಸಹ ಎಷ್ಟು ಖುಷಿನ ಕೊಡ್ತಾರೆ, ನನ್ನನ್ನು ನಾನೇ ಈಗೋ ರೀತಿನ ಇದು ಮಾಡಿಕೊಂಡು ಐಸೋಲೇಟ್ ಮಾಡ್ಕೊಬಿಟ್ಟಿದ್ದೆ ಅಂತ ಬೇಜಾರಿಂದ ಹೇಳ್ಕೊತಾ ಇರ್ತೀನಿ. ಅಷ್ಟೊತ್ತಿಗೆ ಈ ಕಡೆ ಸ್ವಾತಿ ಬಂದ್ಬಿಟ್ಟು, ನೋಡಿ ವಂಶಿಯವರೇ ನಿಮ್ಮ ಬಟ್ಟೆನ ಐರನ್ ಮಾಡಿ ಇಟ್ಟಿದ್ದೀನಿ, ನೀಟಾಗಿ ಮಾಡಿದ್ದೀನಿ, ಇರುವ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಟ್ಟೆನ ಇಟ್ಟು ಬರ್ತಾ ಇದ್ರೆ ಏನು ಮಾತಾಡದೆ ಸೈಲೆಂಟ್ ಆಗಿರೋದನ್ನ ನೋಡಿ, ಯಾಕ್ರಿ ಈ ರೀತಿ ಕೂತಿದ್ದೀರಾ, ನನ್ನ ಮೇಲೆ ಕೋಪನ ಬೈತೀರಾ, ಸರಿ ಹಾಗಾದರೆ ಬೈರಿ, ನಾನಂತೂ ರೆಡಿಯಾಗಿ ಬಂದಿದ್ದೀನಿ, ನೀವೇನು ಬೇಕಾದರೂ ಬೈರಿ, ಆದರೆ ಮುಂದೆ ಒಂದು ದಿನ ನಾನು ಮಾಡಿದ್ದು ಒಳ್ಳೇದು ಅಂತ ನಿಮಗೆ ಖಂಡಿತ ಅನಿಸುತ್ತೆ, ಆವಾಗ ನಿಮಗೆ ಅನಿಸಿದ್ರು ಹೇಳ್ಕೊಳಕ್ಕೆ ನಾನು ಇರಲ್ಲ, ಇನ್ನೊಂದೆರಡು ತಿಂಗಳು ಅಷ್ಟೇ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂದಾಗ ವಂಶಿ ಸಿಕ್ಕಾಬಟ್ಟೆ ಬೇಜಾರಿಂದ ಸ್ವಾತಿ ಮುಖನ ನೋಡ್ತಾ ಇರ್ತೀನಿ. ಹಾಗೆ ಏನು ಮಾತಾಡದೆ ಸೈಲೆಂಟ್ ಆಗಿ ಇನ್ನೊಂದು ಕಡೆ ಬಂದು ಕೂತಿರ್ಬೇಕಾದ್ರೆ, ಯಾಕ್ರಿ ಇಷ್ಟು ಸೈಲೆಂಟ್ ಆಗಿದ್ದೀರಾ, ಅಲ್ಲ ಮನೆ ತುಂಬ ಜನ ಬಂದಿದ್ದು ನೋಡಿ ನಿಮಗೆ ಕೋಪ ಬಂತ, ಅಥವಾ ಈ ಪೂಜೆ ಹಬ್ಬದ ಊಟ ಎಲ್ಲ ನೋಡಿ ಖುಷಿ ಆಯ್ತಾ ಅಂತ ಅಂದಾಗ, ಅಯ್ಯೋ ತಾಯಿ ಕ್ವಶನ್ ಮೇಲೆ ಕ್ವಶನ್ನ ಎಷ್ಟು ಕೇಳ್ತೀಯಾ, ನಾನೇನು ಮಾತಾಡ್ತಿಲ್ಲ ಅಂತ ಅಂದರೆ ನನ್ನ ಪಾಡಿಗೆ ನಾನು ಇದೀನಿ ಅಂತ ತಾನೇ ಅರ್ಥ, ಸುಮ್ಮನೆ ಇರೋಕ್ಕಾದ್ರೂ ಬಿಡು, ವಟ ವಟ ಅಂತ ಅನ್ಬೇಡ ಅಂತ ಅಂದಾಗ, ಯಾಕ್ರಿ ಹಿಂಗಂತೀರ, ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ ನೋಡಿ, ನೀವು ಆಫೀಸು ಆ ಟೆನ್ಷನ್ ಈ ಟೆನ್ಷನ್ ಅಂತ ಯಾವಾಗಲೂ ಬ್ಯುಸಿ ಇರ್ತೀರ ಕಣ್ರಿ, ಅದ್ರಲ್ಲಿ ನಿಜವಾಗ್ಲೂ ನೆಮ್ಮದಿ ಕೊಡಲ್ಲ, ಈ ಹಬ್ಬದಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ಹಬ್ಬ ಮಾಡಿದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ಅಂತ ಅಂದಾಗ, ಹೌದಮ್ಮ ತಾಯಿ ತುಂಬ ಚೆನ್ನಾಗಿತ್ತು, ಇದಕ್ಕೆಲ್ಲ ಕಾರಣ ನೀನೇ, ಸ್ವಾತಿ ಇದ್ದದ ಕಡೆ ದೇವತೆ ಇದ್ದ ಥರ ಅರ್ಥ ಆಯ್ತಾ, ನಿನ್ನಿಂದಲೇ ಎಲ್ಲ ಆಗಿದ್ದು, ಇವಾಗ ಖುಷಿನ ಅಂತ ಅನ್ಬೇಕಾದ್ರೆ ಯಾಕ್ರಿಷ್ಟು ಕೋಪ ಮಾಡ್ಕೋತೀರಾ, ಇನ್ನೊಂದು 2 ತಿಂಗಳು ತಾನೇ ನಾನು ಇರೋದು, ಇನ್ನು ಯಾವ ಹಬ್ಬಕ್ಕೂ ಸಹ ನಾನಿರಲ್ಲ, ಆಮೇಲೆ ನೀವು ಹಬ್ಬ ಮಾಡ್ಕೊಂಡ್ರೇನು ಬಿಟ್ರೇನು, ನಿಮ್ಮನ್ನು ಕೇಳೋಕೆ ಯಾರೂ ಇರಲ್ಲ ಬಿಡ್ರಿ ಅಂತ ಅಂದಾಗ ತುಂಬ ಬೇಜಾರಿಂದ ಸ್ವಾತಿ ಮುಖನ ಮತ್ತೆ ನೋಡ್ತಾ ಇರ್ತೀನಿ. ಹಾಗೆ ಸೈಲೆಂಟಾಗಿ ಏನು ಮಾತಾಡದೆ ಒಂದು 2-3 ಸ್ಯಾರಿನ ತಂದವಳು ಮುಂದೆ ಹಾಕಿದಾಗ, ಏನ್ರಿ ನಾನು ಮಾಡಿರೋ ಕೆಲಸ ಒಳ್ಳೇದಾಗಿ ಮೆಚ್ಕೊಬಿಟ್ಟು ನೀವು ಈ ಥರ ಸೀರಿಯಲ್ ಅಂತ ಅಂದ್ಕೊಟ್ಟಿದ್ದೀರಾ, ಇಷ್ಟೋಕೆ ನನಗಿದೆಲ್ಲ ಬೇಡ ಅಂತ ಅಂದಾಗ, ಬಾಯಿ ಮುಚ್ಕೊಂಡಿರು, ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಅಂದರೆ ಕೋಪ ಬಂದಿಲ್ಲ ಅಂತ ಅರ್ಥ ಅಲ್ಲ ಕಣೆ, ಈ 3ರಲ್ಲಿ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ನಾಳೆ ಫಂಕ್ಷನ್ಗೆ ರೆಡಿ ಆಗು ಅಂತ ಅನ್ಬೇಕಾದ್ರೆ, ಏನು ಫಂಕ್ಷನ್ಗೆ ನಾನು ಬರಲ್ಲ ಕಣ್ರಿ ಅಂತ ಅನ್ಬೇಕಾದ್ರೆ, ನನ್ನನ್ನು ಹೇಳಿ ಕೇಳಿ ನೀವು ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೂಗಾಡ್ತಾ ಇರ್ತಾಳೆ. ನನ್ನನ್ನು ಹೇಳಿ ಕೇಳಿ ನೀನು ಹಬ್ಬ ಏನಾದರೂ ಮಾಡ್ದೆ ಅಂದಮೇಲೆ ಸುಮ್ಮನೆ ಬಾಯಿ ಮುಚ್ಕೊಂಬಾರೆ ಅಂತ ಅನ್ಬೇಕಾದ್ರೆ, ಅದು ಬೇರೆ ಇದು ಬೇರೆ ಕಣ್ರಿ, ನಾನು ಖಂಡಿತ ಬರಲ್ಲ, ಅಯ್ಯೋ ಅಮ್ಮ ನನ್ನ ಕಾಲು ಬೇರೆ ಮುರಿದೋಗಿದೆ, ಬ್ಯಾಂಡೇಜ್ ಬೇರೆ ಹಾಕಿಸ್ಕೋಬೇಕು ಅಂತ ಕಿರ್ಚಾಡ್ತಿರ್ಬೇಕಾದ್ರೆ, ಮುಚ್ಚೆ ಬಾ ಎಷ್ಟಂತ ನೀನು ನಾಟಕ ಮಾಡ್ತೀಯಾ ಅಂತ ಬೈಬೇಕಾದ್ರೆ, ನಾನೆಲ್ಲರೂ ನಾಟಕ ಮಾಡ್ತೀನಿ, ನೀವು ನಾಟಕ ಮಾಡೋದು ನಿಮ್ಮಪ್ಪ ಅಂತ ಅನ್ನಕ್ಕೆ ಹೋಗ್ಬೇಕಾದ್ರೆ, ಈ ರೀತಿ ಎಲ್ಲ ಮಾತಾಡಿದರೆ ಸರಿ ಇರಲ್ಲ, ಬಾಯಿ ಮುಚ್ಕೊಂಡು ನಿನಗೆ ಯಾವ ಸೀರೆ ಬೇಕೋ ಅದನ್ನು ಉಟ್ಕೊಂಡು ನಾಳೆ ಫಂಕ್ಷನ್ಗೆ ರೆಡಿ ಆಗು ಅಂತ ಕೋಪದಿಂದ ಹೇಳಿ ವಂಶಿ ಹೊರಟೋಗ್ತಾ ಇರ್ತೀನಿ. ಹಾಗೆ ಇನ್ನೊಂದು ಕಡೆ ನಿತಿನ್ನು ಪಶುಪತಿ ಹತ್ರ ಮಾತಾಡೋಕ್ಕೆ ಅಂತ ಬರ್ತಿರ್ಬೇಕಾದ್ರೆ, ಏನು ಅಳಮಯ್ಯ ಮಾಡೋದೆಲ್ಲ ಮಾಡಿದ್ಮೇಲೆ ನನ್ನ ಹತ್ರ ಏನಿದೆ ಮಾತಾಡೋಕ್ಕೆ ಅಂತ ಅಂದಾಗ, ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು ಮಾವ ಅಂತ ಅಂದಾಗ, ಏನು ಮಾತಾಡೋಕ್ಕೆ ಬಂದೆ, ನನ್ನ ಮಗಳಿಗೂ ಸಹ ನೀರು ಕುಡಿಸ್ದೆ, ನನಗೆ ಚಳ್ಳೆ ಹಣ್ಣು ತಿನ್ನಿಸ್ದೆ, ಸೈಟ್ ಮಾರಿ ನಿನ್ನ ಹಳಮಯ್ಯ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆದಿದ್ದಕ್ಕೆ ಒಳ್ಳೆ ಕೆಲಸನ ಮಾಡಿದೆ ಅಂತ ಪಶುಪತಿ ಬೈತಾ ಇರ್ತಾನೆ. ಹಾಗೆ ನೋಡಿ ಮಾವ, ವಿಚಾರಿಸ್ತಲೇ ಸೈಟ್ ತಗೊಂಡಿದ್ದು ನಿಮ್ಮ ತಪ್ಪು, ಆ ವಿಚಾರ ಬಿಡಿ, ನಾನು ಬಂದಿದ್ದು ಸ್ವಾತಿ ಮನೆನ ದಯವಿಟ್ಟು ವಾಪಸ್ ಕೊಡಿ, ಅವ್ರ ಕಣ್ಣಿನ ನನ್ನ ಕೈ ನೋಡೋಕ್ಕಾಗ್ತಿಲ್ಲ, ಅದನ್ನು ಕೇಳಕ್ಕೆ ಬಂದಿದ್ದೀನಿ ಅಂತ ಅಂದಾಗ, ಓಹೋ ಸ್ವಾತಿ ಮನೆನ ವಾಪಸ್ ಕೊಡಿ ಅಂತ ಕೇಳಕ್ಕೆ ಬಂದಿದ್ಯಾ, ಅವ್ರ ಕಣ್ಣೀರು ನಿನಗೆ ಅರ್ಥ ಆಗುತ್ತೆ, ನಮ್ಮ ಕಣ್ಣೇ ನಿನಗೆ ಅರ್ಥ ಆಗಲ್ಲ ಅಲ್ವಾ, ನನ್ನ ಮಗಳು ನಿನ್ನ ಮದುವೆ ಆಗಬೇಕು ಅಂತ ಎಷ್ಟು ಚಟಪಡಿಸ್ತಾಳೆ, ಅದೆಲ್ಲ ನಿನಗೆ ಅರ್ಥ ಆಗಲ್ವಾ ಅಂತ ಅಂದಾಗ, ನಿತಿನ್ ಏನು ಮಾತಾಡ್ದೆ ಸೈಲೆಂಟಾಗಿ ಇರಬೇಕಾದ್ರೆ, ನೋಡು ಸ್ವಾತಿ ಮನೆನ ನಾನು ವಾಪಸ್ ಕೊಡ್ತೀನಿ, ಆದರೆ ನೀನು ನನ್ನ ಮಗಳನ್ನ ಮದುವೆ ಆಗ್ತೀಯ ಅಂತ ಅಂದಾಗ ನಿತಿನ್ಗೆ ಶಾಕ್ ಆಗ್ತಿರುತ್ತೆ. ಅಷ್ಟೇ ಮಾತ್ರ ಅಲ್ಲ, ಸ್ವಾತಿ ಮನೆ ವಾಪಸ್ ಕೊಟ್ಟ ತಕ್ಷಣ ಅವಳು ಚೇರ್ಮನ್ ಕೆಲಸನ ಬಿಟ್ಟು ನನಗೆ ಆ ಪ್ರೆಸಿಡೆಂಟ್ ಕೆಲಸನ ನನಗೆ ಕೊಡಬೇಕು, ಆ ಕುರ್ಚಿ ಮೇಲೆ ನನ್ನನ್ನು
ಕೂರಿಸ್ಬೇಕು, ಆ ರೀತಿ ಮಾಡಿದರೆ ಮಾತ್ರ ಅವಳ ಮನೇನ ಕೊಡ್ತೀನಿ ಅಂತ ಅಂದಾಗ ನಿತಿನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ನಾನು ಹೇಳಿದ ಮಾತಿಗೆಲ್ಲ ಒಪ್ಕೊಂಡ್ರೆ ಮಾತ್ರ ಮನೇನ ಕೊಡ್ತೀನಿ ಅಂತ ಪಶುಪತಿ ಹೇಳ್ತಾ ಇದ್ರೆ ಏನು ಮಾತಾಡದೆ ಸೈಲೆಂಟ್ ಆಗಿ ನಿತಿನ್ ಅವ್ನು ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಮನೇಲಿ ಪ್ರೀತಿ ಹೋಮ್ವರ್ಕ್ ಬರೀತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ, ಸರಿಯಾಗಿ ಬಡಿಯೇ ಇಲ್ಲ ಅಂತಂದರೆ ಮೇಘ ಬಂದು ಸರಿಯಾಗಿ ದೊಡ್ಡ ಕ್ಲಾಸ್ ತಗೋತಾಳೆ ಕಣೆ ಅಂತ ಅಂದಾಗ, ಹೌದು ಹೌದು ಮೇಘಕ್ಕ ಸರಿಯಾಗಿ ಬೈತಾಳೆ, ಹೋದ ವರ್ಷ ನೋಡಿದ್ರಲ್ಲ ಮನೆಯೆಲ್ಲ ಒಂದಾಗಬೇಕು ಆ ರೀತಿ ಕೂಗಾಡ್ಬಿಟ್ಲು, ನನಗೆ ಇದಿನ್ನೂ ನೆನಪಿದೆ, ಒಂದೊಂದ್ಸಲ ಅನಿಸುತ್ತೆ ಅಜ್ಜಿ ಮನೇಲಿ ಚಿಕ್ಕೋಳು ನಾನು ಅವಳು ಅಂತ ಕನ್ಫ್ಯೂಸ್ ನನಗೆ ಅಂತ ಅಂದಾಗ ಅಜ್ಜಿ ನಗಾಡ್ತಾ ಇರ್ತಾರೆ, ಸುಮ್ಮನೆ ರೇ ನಮ್ಮ ಮನೇಲಿರೋ 4 ಜನ ಮಕ್ಕಳು ಸಹ ಒಂದೊಂದು ಥರ ಒಂದೊಂದು ಮುತ್ತು ಕಣೆ ಅಂತ ಅನ್ಬೇಕಾದ್ರೆ, ಹೌದು ಆದರೆ ಸ್ವಾತಿ ಅಕ್ಕ ತುಂಬಾ ಸ್ಪೆಷಲ್ ಅಲ್ವಾ ಅಜ್ಜಿ ಅಂತ ಅಂದಾಗ, ಏನು ಹಿಂಗೆ ಹೇಳ್ತಿದ್ಯಾ ಅಂತ ಅಂದಾಗ, ಅಜ್ಜಿ ನಾನು ದೊಡ್ಡೋಳಾದ್ಮೇಲೆ ಎಲ್ಲರಿಗೂ ಸಹ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತೀನಿ ಅಂತ ಅಂದಾಗ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಅಂದಾಗ, ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಈ ಸಲ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದು ಸ್ವಾತಿ ಅಕ್ಕನೇ, ಅದಕ್ಕೆ ನಿಮ್ಮ ಕೈವಾಡನೇ ಇದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಜ್ಜಿ ಅಂತ ಪ್ರೀತಿ ಹೇಳ್ತಾ ಇರ್ತಾಳೆ. ಹೋಗಿಲ್ಲ ಕಣೆ ಚಿಕ್ಕವಳು ಅಂತ ಅಂದ್ಕೊಂಡಿದ್ದೆ, ಆದರೆ ಎಲ್ಲ ವಿಷಯನೂ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಂತ ಅಂದಾಗ, ಅಜ್ಜಿ ನನಗೆ ಎಲ್ಲ ವಿಷಯ ಗೊತ್ತು, ಆದರೆ ನಾನು ಯಾರ ಜೊತೆನೂ ಮಾತಾಡಲ್ಲ ಸೈಲೆಂಟ್ ಆಗಿರ್ತೀನಿ ಅಂತ ಅಂದಾಗ, ಒಳ್ಳೆ ಕೆಲಸ ಮಾಡಿದೆ ಕಣೆ, ಏನು ಗೊತ್ತೇನೆ ಈ ಕಡೆ ಗೀತಾ ಸ್ವಾತಿನ ತುಂಬ ದ್ವೇಷ ಮಾಡ್ತಾಳ ಕಣೆ, ಆದರೆ ಮಗು ನಮಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿದೆ, ಖಂಡಿತ ಹಬ್ಬಕ್ಕೆ ಹೊಸ ಬಟ್ಟೆ ಗೀತಾ ಹಾಕೋತಿರ್ಲಿಲ್ಲ, ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ವಿ, ಇಷ್ಟೇ ಪ್ಲ್ಯಾನ್ ಮಾಡಿದ್ವಿ ಅಂತ ಅಂದಮೇಲೆ ಅವರಿಬ್ಬರು ಒಂದಾಗೋ ರೀತಿ ಏನಾದರೂ ಪ್ಲ್ಯಾನ್ ಮಾಡೋಣ ಕಣೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗೀತಾ ಬರ್ತಾಳೆ. ಗೀತಾನ ನೋಡಿ ಪ್ರೀತಿ ಶಾಕ್ ಆಗಿ ನಿಂತಿರ್ಬೇಕಾದ್ರೆ, ಯಾಕೆ ನಾನು ಮಾತಾಡ್ತಿದ್ದೀನಿ ನೀನು ಇನ್ನೆಲ್ಲೋ ಕಡೆ ನೋಡ್ತಿದ್ಯಾ ಅಂತ ಅಂದಾಗ, ಅಜ್ಜಿ ಅಜ್ಜಿ ಅಲ್ಲಿ ನೋಡು ಅಂತ ಅಂದಾಗ ಗೀತನ ನೋಡಿ ಇವಳಿಗೂ ಶಾಕ್ ಆಗ್ತಾ ಇರುತ್ತೆ. ಆದರೆ ಗೀತಾ ಇವರಿಬ್ಬರು ಮಾತಾಡೋದನ್ನ ಏನೂ ಕೇಳಿಸ್ಕೊಳ್ದಲೆ ಕೋಪ ಮಾಡ್ಕೊಂಡು ಬಂದು, ಏನೇ ಮಾಡ್ತಿದ್ಯಾ ಓದ್ಕೊಳ್ಳೋದು ಬಿಟ್ಟು, ಓದ್ಕೋಬೇಕು ಇಲ್ಲ ಅಂತ ಅಂದರೆ ನನಗೆ ಬಟ್ಟೆ ಮಡ್ಚಕ್ಕೆ ಸಹಾಯ ಮಾಡಬೇಕು, ಬಾರೆ ಹೋಗೋಣ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾ ಇದ್ರೆ ಇವರಿಬ್ಬರು ನಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಮನೇಲಿ ತುಂಬ ಖುಷಿಯಿಂದ ಸ್ವಾತಿ ಸಾಂಗ್ಸ್ನ ಕೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ, ಇದ್ದಾಳೆ ರೆಡಿಯಾಗು ಅಂತ ಅಂದಾಗ, ನಾನು ಬರಲ್ಲ ಈ ರೀತಿ ಕರೆದ್ರೆ ಬರಲ್ಲ ಅಂತ ಅಂದಾಗ, ಸರಿ ಆಯ್ತು ಇದ್ದಾಳು ಅಂತ ಸೈಲೆಂಟಾಗಿ ಕೇಳ್ತಿರ್ಬೇಕಾದ್ರೆ, ಈ ರೀತಿ ಕರೆದ್ರೆ ನಾನು ಬರಲ್ಲ ಕಣ್ರಿ ಅಂತ ಅನ್ಬೇಕಾದ್ರೆ, ಎಷ್ಟೇ ಕೊಬ್ಬು ನಿನಗೆ, ನನಗೂ ನಿನ್ನನ್ನು ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲ, ಆದರೆ ಏನು ಮಾಡೋದು, ನಾನು ಹೋಗ್ಲಿಲ್ಲ ಅಂದರೆ ಜಗನ್ ಅಂಕಲ್ಲು ಅಜ್ಜಿ ತಾತನಿಗೆ ಕಾಲ್ ಮಾಡ್ತಾರೆ, ಆಮೇಲೆ ಇವರು ಕೋಪ ಮಾಡ್ಕೋತಾರೆ, ಅದು ನನಗೆ ಇಷ್ಟ ಇಲ್ಲ ಬಾರೆ ಅಂತ ಅನ್ಬೇಕಾದ್ರೆ, ನಾನು ಬರಲ್ಲಪ್ಪ ಹೇಗಿದ್ರು ತಾಳಿ ಕಟ್ಟಿದಾರಲ್ಲ ಇದೇ ರೀತಿ ಮ್ಯಾನೇಜ್ ಮಾಡಿ ಅಂತ ಅಂದಾಗ, ನಾನು ಕಟ್ಟಿರೋದು ನನಗೋಸ್ಕರ ಅಲ್ಲ ಎಲ್ಲನೂ ನಮ್ಸೋಕ್ಕೋಸ್ಕರ ಅಂತ ವಂಶಿ ಹೇಳ್ತಿದ್ರೆ, ನಾನು ಅಷ್ಟೇ ಎಲ್ಲರಿಗೋಸ್ಕರ ನಾಟಕ ಮಾಡೋಕ್ಕೆ ಇದನ್ನು ಕಟ್ಕೊಂಡಿದ್ದೀನಿ ಅಂತ ಅಂದಾಗ, ಏನಾದರೂ ಮಾಡ್ಕೊತ ಕೋಪದಿಂದ ಹೋಗ್ತಾ ಇರಬೇಕಾದ್ರೆ ಜಗನ್ ಅಂಕಲ್ ಕೇಳಿದ್ರೆ ಏನ್ರಿ ಹೇಳ್ತೀರಾ ಅಂತ ಅಂದಾಗ, ಡ್ರಿಪ್ಸ್ ಮಲಗಿದಾಳೆ ಅಂತ ಹೇಳ್ತೀನಿ ಅಂತ ಕೋಪದಿಂದ ಹೋಗ್ತಿರ್ಬೇಕಾದ್ರೆ, ಹಾಗಾದರೆ ಅಜ್ಜಿ ತಾತ ಕೇಳಿದ್ರೆ ಏನ್ರಿ ಮಾಡ್ತೀರಾ ಅಂತ ಅಂದಾಗ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ ಕೋಪದಿಂದ ಹೋಗ್ತಾ ಇದ್ರೆ ಸ್ವಾತಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಗೀತಾ ಮತ್ತು ಕುಮಾರ ಇಬ್ಬರು ಸಹ ಕೊಟ್ಟಿರೋ ಆರ್ಡರ್ನ ಯೂನಿಫಾರ್ಮ್ ಎಲ್ಲನೂ ಸಹ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ, ಸ್ವಲ್ಪ ಊಟ ಮಾಡು ಅಂತ ಪದ್ಮ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ, ಬೇಡ ಅಮ್ಮ ಮೊದಲು ಟೈಮ್ ಆಗಿದೆ, ಫಸ್ಟು ಅವರಿಗೆ ಈ ಆರ್ಡರ್ನ ಕೊಟ್ಬಿಟ್ಟು ಬರ್ತೀನಿ, ಹಾಗೆ ಬರಬೇಕಾದ್ರೆ ಮೆಡಿಸಿನ್ ಎಲ್ಲ ತೊಗೊಬರ್ತೀನಿ, ಕೈ ತುಂಬ ದುಡ್ಡು ಸಿಗುತ್ತೆ ಅಮ್ಮ ಅಂತ ಖುಷಿಯಿಂದ ಹೇಳಿ ಹೋಗ್ತಾ ಇರಬೇಕಾದ್ರೆ, ಇನ್ನೊಂದು ಕಡೆ ವಂಶಿ ಗೆಸ್ಟಾಗಿ ಬಂದಿರ್ತಾನೆ. ವಂಶಿನ ನೋಡಿ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಬಂದುಬಿಟ್ಟು, ನೀ ಹೆಂಡತಿ ಬರಲಿಲ್ವಾ ಅಂತ ಕೇಳ್ತಿದ್ರೆ, ಅಲ್ಲ ಹೆಂಡತಿ ಬಂದಿಲ್ವಾ ಅಂತ ಕೇಳ್ತಿದ್ದಾರೆ, ನನಗೂ ಕರ್ಕೊಬರೋಕೆ ಆಸೆ, ಇವಳು ಬರಲೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕು. ಸ್ವಾತಿ ಬಂದೇ ಬಿಡ್ತಾಳೆ, ಇದು ಭ್ರಮೆನ ಅಥವಾ ನಿಜನ ಅಂತ ಆಕಾಶ ಕಾಣ್ತಾ ಹಾಗೆ ವಂಶಿ ಕೂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.